ಜೈ ಹಿಂದ್ ಸ್ನೇಹಿತರೆ, ಕರೆಂಟ್ ಅಫೇರ್ಸ್ನ ಒಂದು ಸೂಪರ್ ಸೆಷನ್ ತಗೊಂಡು ಬಂದಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಮಾರ್ಚ್ 2026ನ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಚರ್ಚೆ ಮಾಡ್ತಾ ಹೋಗ್ತೀವಿ. ಇದೊಂದು 360 ಡಿಗ್ರಿ ಸೆಷನ್ ಆಗಿದ್ದು ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಳ್ಳಲಾಗುತ್ತೆ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಇತ್ತೀಚೆಗೆ ಯಾವ ನಗರದ ಹೆಸರನ್ನ ಬದಲಾಯಿಸಿ ಅಬುರಾಜ್ ಅಂತೇಳಿ ಇಡಲಾಯಿತು? ಅಬುರಾಜ್ ಅಂತ ಹೆಸರನ್ನ ಬದಲಾಯಿಸಿದ ನಗರ ಯಾವುದು? ಸರಿಯಾದ ಉತ್ತರ ಮೌಂಟ್ ಅಬು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಮೌಂಟ್ ಅಬು ತುಂಬಾ ಪ್ರಸಿದ್ಧವಾದ ಸ್ಥಳ. ಇದು ಜೈನರ ಒಂದು ಪವಿತ್ರ ಕ್ಷೇತ್ರ. ಇದು ಮೌಂಟ್ ಅಬು ಎಲ್ಲಿದೆ ಕೇಳಿದ್ರೆ ಇದು ರಾಜಸ್ಥಾನ್ ರಾಜ್ಯದಲ್ಲಿ ಇರುವಂತದ್ದು. ರಾಜಸ್ಥಾನ್ ರಾಜ್ಯದ ಮೌಂಟ್ ಅಬುವನ ಹೆಸರನ್ನ ಬದಲಾಯಿಸಿ ರಾಜಸ್ಥಾನದ ಸಿಎಂ ಭಜನ್ ಲಾಲ್ ಶರ್ಮಾ ಇವರು ಮೌಂಟ್ ಅಬು ಹೆಸರನ್ನ ಬದಲಾಯಿಸಿ ಅಬುರಾಜ್ ಎನ್ನುವಂತ ಹೆಸರನ್ನ ಇಡ್ತಾರೆ. ಅದರ ಜೊತೆಗೆ ಇನ್ನೆರಡು ನಗರಗಳ ಹೆಸರು ಕೂಡ ಬದಲಾಗಿದೆ. ಒಂದು ಕಾಮನ್ ಎನ್ನುವಂತ ನಗರ, ಇದರ ಹೆಸರನ್ನ ಬದಲಾಯಿಸಿ ಕಾಮವನ್ ಅಂತ ಇಡಲಾಯಿತು. ಕಾಮವನ್. ಹಾಗೇನೆ ಜಹಾಜಪುರ ನಗರದ ಹೆಸರನ್ನ ಬದಲಾಯಿಸಿ ಯಾಗ್ಯಪುರ ಅಂತ ಇಡಲಾಯಿತು. ಸೊ ಅಬುರಾಜ್ ಅನ್ನುವಂತ ಹೆಸರನ್ನ ಚೇಂಜ್ ಮಾಡಿದಂತಹ ನಗರದ ಮೊದಲನೇ ಹೆಸರು ಮೌಂಟ್ ಅಬು. ಐಸಿಸಿ ಪುರುಷರ T20 ವರ್ಲ್ಡ್ ಕಪ್ 2026 ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಭಾರತ. ಭಾರತ ಫೈನಲ್ಸ್ ಅಲ್ಲಿ ನ್ಯೂಜಿಲೆಂಡ್ ಅನ್ನ ಸೋಲಿಸುವುದರ ಮೂಲಕ T20 ಪುರುಷರ ವರ್ಲ್ಡ್ ಕಪ್ ಅನ್ನ ಗೆದ್ಕೊಳ್ತು. ಇದರ ಇನ್ನು ವಿಶೇಷತೆ ಏನು ಕೇಳಿದ್ರೆ, ಈ ಒಂದು ಟೂರ್ನಮೆಂಟ್ ನ ಮ್ಯಾನ್ ಆಫ್ ದ ಸೀರೀಸ್ ಆಗಿ ಆಯ್ಕೆಯಾದವರು ಸಂಜು ಸ್ಯಾಮ್ಸನ್. ಭಾರತದ ಆಟಗಾರ ಸಂಜು ಸ್ಯಾಮ್ಸನ್. T20 ವರ್ಲ್ಡ್ ಕಪ್ ನಲ್ಲಿ ಅತಿ ಹೆಚ್ಚು ರನ್ ಹೊಡೆದವರು ಯಾರು ಹಾಗಾದ್ರೆ? ಅತಿ ಹೆಚ್ಚು ರನ್ ಶಹಬ್ಜಾದಾ ಫರಾನ್ ಪಾಕಿಸ್ತಾನದ ಆಟಗಾರ. ಈತ 383 ರನ್ಗಳನ್ನ ಹೊಡಿತಾನೆ. ಹಾಗಾದ್ರೆ ಅತಿ ಹೆಚ್ಚು ವಿಕೆಟ್ ಪಡೆದವರು ಯಾರು? ಹೈಯೆಸ್ಟ್ ವಿಕೆಟ್ ಪಡೆದಿದ್ದು ಕೇಳಿದ್ರೆ ಭಾರತದ ಜಸ್ಪ್ರೀತ್ ಬುಮ್ರಾ. ಒಟ್ಟು 14 ವಿಕೆಟ್ ಅನ್ನ ಪಡ್ಕೊಂಡ್ರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026ನ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ ಮಾರ್ಚ್ 8. ಪ್ರತಿ ವರ್ಷ ಮಾರ್ಚ್ 8ರಂದು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅನ್ನು ಆಚರಣೆ ಮಾಡಲಾಗುತ್ತೆ. ಯಾಕೆ ಮಾರ್ಚ್ 8ರಂದು ಆಚರಣೆ ಮಾಡಲಾಗುತ್ತೆ ಕೇಳಿದ್ರೆ 1911 ಮಾರ್ಚ್ 8ರಂದು ಮೊಟ್ಟ ಮೊದಲಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಸೊ ಈ ಒಂದು ನೆನಪಿಗಾಗಿ ಪ್ರತಿ ವರ್ಷ ಮಾರ್ಚ್ 8ರಂದು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅನ್ನು ಆಚರಿಸ್ತೀವಿ. ಸೊ ಇದರ ಉದ್ದೇಶ ಏನು ಕೇಳಿದ್ರೆ ಮಹಿಳೆಯರ ಹಕ್ಕುಗಳ ರಕ್ಷಣೆ, ಹಾಗೇನೆ ಲಿಂಗ ಸಮಾನತೆಯನ್ನ ಪ್ರಪಂಚದಾದ್ಯಂತ ತರುವುದು, ಜೆಂಡರ್ ಈಕ್ವಾಲಿಟಿ. ಈ ಎರಡು ಪ್ರಧಾನ ಉದ್ದೇಶಗಳನ್ನು ಇಟ್ಟುಕೊಂಡು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. 2026ನೇ ಸಾಲಿನ ಆಸ್ಕರ್ ಪ್ರಶಸ್ತಿಯಲ್ಲಿ ಬೆಸ್ಟ್ ಆಕ್ಟರ್ ಉತ್ತಮ ನಟ ಪ್ರಶಸ್ತಿ ಪಡೆದವರು ಯಾರು? ಸರಿಯಾದ ಉತ್ತರ ಮೈಕಲ್ ಬಿ ಜೋರ್ಡನ್ ಅವರ ಸಿನ್ನರ್ಸ್ ಮೂವಿಯ ಆಕ್ಟಿಂಗ್ಗೆ ಈ ಒಂದು ಅವಾರ್ಡ್ ಆಯ್ತು. ಹಾಗಾದ್ರೆ ಬೆಸ್ಟ್ ಮೂವಿ ಯಾವುದು ಕೇಳಿದ್ರೆ ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಉತ್ತಮ ಚಿತ್ರ, ಬೆಸ್ಟ್ ಮೂವಿ. ಏಕರೂಪ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಕರಿತೀವಲ್ಲ, ಇದನ್ನ ಜಾರಿಗೆ ತಂದ ಎರಡನೇ ರಾಜ್ಯ ಯಾವುದು? ಮಾರ್ಚ್ ಅಲ್ಲಿ ಎರಡನೇ ರಾಜ್ಯವಾಗಿ ಯಾವುದೊಂದು ರಾಜ್ಯ UCC ಅನ್ನ ಜಾರಿಗೆ ತಂತು. ಹಾಗಾದ್ರೆ ಆ ರಾಜ್ಯ ಯಾವುದು ಕೇಳಿದ್ರೆ ಗುಜರಾತ್. ಹಾಗಾದ್ರೆ ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ, UCC ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು?
ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನು ಜಾರಿಗೆ ತಂದಂತಹ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತಂದ ಮೊದಲ ರಾಜ್ಯ ಯಾವುದು? ಅದಕ್ಕೆ ಸರಿಯಾದ ಉತ್ತರ ಉತ್ತರಾಖಂಡ. ಯಾವ ರಾಜ್ಯ ಸರ್ಕಾರ ಸರೋವರಗಳ ಕೆರೆಗಳ ಸುರಕ್ಷತೆಗಾಗಿ ಲೇಕ್ ಅಂಡ್ ಏರ್ ವಾಚ್ ಈ ಒಂದು ಯೋಜನೆಯನ್ನ ಜಾರಿಗೆ ತಂತು? ಸರಿಯಾದ ಉತ್ತರ ಗುಜರಾತ್. ಇದರ ಪ್ರಮುಖ ಉದ್ದೇಶ ಏನು ಕೇಳಿದ್ರೆ ನಗರಗಳಲ್ಲಿನ ಸರೋವರಗಳ ಸ್ವಚ್ಛತೆ, ನಗರಗಳಲ್ಲಿನ ಸರೋವರಗಳ ಸ್ವಚ್ಛತೆ ಕಾಪಾಡುವುದು. ಸ್ವಚ್ಛತೆ ಕಾಪಾಡುವಂಥದ್ದು. ಯಾವ ರಾಜ್ಯ ಸರ್ಕಾರ 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡ್ತು? ಸರಿ ಉತ್ತರ ಕರ್ನಾಟಕ. ಕರ್ನಾಟಕ ಸರ್ಕಾರ 2026ನೇ ಬಜೆಟ್ನಲ್ಲಿ 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ಅನ್ನ ಅಥವಾ ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡೋದನ್ನ ಬ್ಯಾನ್ ಮಾಡ್ತು. ಇನ್ನೊಂದು ವಿಶೇಷವಾದ ಅಂಶ ಇದೆ. ಏನ್ ಕೇಳಿದ್ರೆ ಈ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ ದೇಶ ಯಾವುದು ಕೇಳಿದ್ರೆ ಇಂಡೋನೇಷ್ಯಾ. 16 ವರ್ಷದ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನ ಬ್ಯಾನ್ ಮಾಡಿದ ದೇಶ ಇಂಡೋನೇಷ್ಯಾ, ರಾಜ್ಯ ಕರ್ನಾಟಕ. ಯಾವ ದೇಶವು ವಿಶ್ವ ಆರೋಗ್ಯ ಸಂಘಟನೆಯಿಂದ ಹೊರಬರುವ ನಿರ್ಣಯವನ್ನು ತೆಗೆದುಕೊಂಡಿದೆ? ಸರಿಯಾದ ಉತ್ತರ ಅರ್ಜೆಂಟೈನಾ. WHO ಹೊರಬರೋದಕ್ಕೆ ತೀರ್ಮಾನಿಸಿದೆ. ಸೊ ಅರ್ಜೆಂಟೈನಾದ ಬಗ್ಗೆ ಹೇಳೋದಾದ್ರೆ ಅರ್ಜೆಂಟೈನಾದ ರಾಜಧಾನಿ ಬ್ಯೂನಸ್ ಐರಿಸ್. ಅರ್ಜೆಂಟೈನಾದ ರಾಜಧಾನಿ. ಅರ್ಜೆಂಟೈನಾದ ಕರೆನ್ಸಿ ಅರ್ಜೆಂಟೈನಾ ಪೆಸೋ. ಅರ್ಜೆಂಟೈನಾ ಪೆಸೋ ಇದರ ಕರೆನ್ಸಿ. ಅರ್ಜೆಂಟೈನಾದ ಅಧ್ಯಕ್ಷರು ಯಾರು ಕೇಳಿದ್ರೆ ಝೇವಿಯರ್ ಮಿಲ್ಲಿ. ಅರ್ಜೆಂಟೈನಾ ಅಧ್ಯಕ್ಷರು. ಭಲೇಂದ್ರ ಶಾ ಇವರು ಯಾವ ದೇಶದ ನೂತನ ಪ್ರಧಾನಿಯಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ನೇಪಾಳ. ಈ ಭಲೇಂದ್ರ ಶಾ ಅವರು ಮೊದಲು ಕಠ್ಮಂಡುವಿನ ಮೇಯರ್ ಆಗಿರ್ತಾರೆ. ಕಠ್ಮಂಡು ನಗರದ ಮೇಯರ್ ಆಗಿದ್ರು. ನಂತರ ಇವರು ನೇಪಾಳದ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದರು. ಯಾವ ರಾಜ್ಯವು ಮುಖ್ಯಮಂತ್ರಿ ಮಾವನ್ ಧ್ಯಾನ್ ಸತ್ಕಾರ್ ಯೋಜನೆ ಪ್ರಾರಂಭಿಸಿತು? ಸರಿಯಾದ ಉತ್ತರ ಪಂಜಾಬ್ ಸರ್ಕಾರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಏನಿದು ಮುಖ್ಯಮಂತ್ರಿ ಮಾವನ್ ಧ್ಯಾನ್ ಸತ್ಕಾರ್ ಯೋಜನೆ ಅಂತ ಕೇಳಿದ್ರೆ ಪಂಜಾಬ್ನ ಮಹಿಳೆಯರಿಗೆ ಪ್ರತಿ ತಿಂಗಳು ಹಣವನ್ನು ನೀಡುವಂತ ಒಂದು ಯೋಜನೆ ಇದು. ಪ್ರತಿ ತಿಂಗಳು 1,000 ರೂಪಾಯಿ ಇತರೆ ಮಹಿಳೆಯರಿಗೆ, ಹಾಗೇನೆ 1,500 ರೂಪಾಯಿ ಪ್ರತಿ ತಿಂಗಳು. 1,500 ರೂಪಾಯಿ ಹಣವನ್ನ ದಲಿತ ಮಹಿಳೆಯರಿಗೆ ನೀಡುವಂತ ಒಂದು ಯೋಜನೆ ಇದು. ಪಂಜಾಬ್ ಸರ್ಕಾರದ್ದು ಮುಖ್ಯಮಂತ್ರಿ ಮಾವನ್ ಧ್ಯಾನ್ ಸತ್ಕಾರ್ ಯೋಜನೆ. ಯಾವ ರಾಜ್ಯ ಹಾಟ್ಸ್ಟಾಟ್ ಎನ್ನುವಂತ ಯೋಜನೆಯನ್ನ ಲಾಂಚ್ ಮಾಡ್ತು? ಸರಿಯಾದ ಉತ್ತರ ಗುಜರಾತ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಟ್ಸ್ಟಾಟ್ ಎನ್ನುವಂತ ಯೋಜನೆಯನ್ನ ಲಾಂಚ್ ಮಾಡಿದ ರಾಜ್ಯ ಗುಜರಾತ್. ಏನಿದು ಹಾಟ್ಸ್ಟಾಟ್ ಎನ್ನುವಂತ ಯೋಜನೆ ಕೇಳಿದ್ರೆ ವುಮೆನ್ ಸ್ಟಾರ್ಟ್ಅಪ್ ಅನ್ನು ಉತ್ತೇಜನ ಮಾಡುವಂಥದ್ದು. ಮಹಿಳೆಯರ ಸ್ಟಾರ್ಟ್ಅಪ್ ಎನ್ಕರೇಜ್ ಮಾಡುವಂಥದ್ದು, ಉತ್ತೇಜನ ಮಾಡುವಂಥ ಒಂದು ಯೋಜನೆ. ಮಹಿಳೆಯರು ಚಿಕ್ಕ ಒಂದು ಉದ್ಯಮಗಳನ್ನ ಸ್ಟಾರ್ಟ್ ಮಾಡೋದಕ್ಕೆ ಉತ್ತೇಜನ ಮಾಡುವಂಥ ಯೋಜನೆ ಇದು ಹಾಟ್ಸ್ಟಾಟ್ ಅಂತ. ಸೊ ಇದು ಯಾವ ರಾಜ್ಯದಲ್ಲಿ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಇದನ್ನ ಉದ್ಘಾಟನೆ ಮಾಡಿದ್ರು. ಭೂಪೇಂದ್ರ ಪಟೇಲ್ ಇದನ್ನ ಲಾಂಚ್ ಮಾಡಿದ್ದು ಗುಜರಾತ್ ಸಿಎಂ. ಎಸ್ಮಂಡ್ ಬಿ ಮಾರ್ಟಿನ್ ಎನ್ನುವಂತ ಅವಾರ್ಡ್ 2026 ಇದರ ವಿಜೇತರು. ಎಸ್ಮಂಡ್ ಬಿ ಮಾರ್ಟಿನ್ 2026 ಅವಾರ್ಡ್ ವಿಜೇತರು ಯಾರು?
ಸರಿಯಾದ ಉತ್ತರ ಕೃತಿ ಕೆ ಕಾರಂತ. ನೋಡಿ, ಇನ್ನೊಂದು ವಿಶೇಷತೆ ಇದೆ. ಏನು ಕೇಳಿದ್ರೆ ಎಸ್ಮಂಡ್ ಬಿ ಮಾರ್ಟಿನ್ ಅವಾರ್ಡ್ ಪಡೆದ ಮೊದಲ ಭಾರತೀಯ ಮಹಿಳೆ ಇವರು. ಈ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಕೃತಿ ಕೆ ಕಾರಂತ್. ಈ ಕೆಳಗಿನ ಯಾವ ದೇಶವು ಕುಷ್ಠರೋಗ ಮುಕ್ತ ಲೆಪ್ರಸಿ ಫ್ರೀ ದೇಶವಾಗಿ ಘೋಷಿಸಲ್ಪಡ್ತು? ಸರಿಯಾದ ಉತ್ತರ ಚಿಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಮೆರಿಕ ಖಂಡದಲ್ಲಿ ಬರ್ತಿದ್ದು ಚಿಲಿ ದೇಶ. ಹಾಗಾದ್ರೆ ಮೊದಲ ದೇಶ ಯಾವುದು? ಇದನ್ನು ಘೋಷಣೆ ಮಾಡಿದ್ದು WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಯಾವುದೇ ರೋಗವನ್ನ ಆ ದೇಶದಿಂದ ದೇಶ ಮುಕ್ತ ಅಂತ ಘೋಷಣೆ ಮಾಡೋದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗಿರುತ್ತೆ. ಚಿಲಿ ಕುಷ್ಠರೋಗ ಮುಕ್ತ ದೇಶವಾಗಿ ಘೋಷಿಸಲ್ಪಡ್ತು, ಎರಡನೇ ದೇಶವಾಗಿ. ಹಾಗಾದ್ರೆ ಮೊದಲ ದೇಶ ಯಾವುದು ಅಂತ ಕೇಳಿದ್ರೆ ಮೊದಲ ದೇಶ ಜೋರ್ಡನ್. ಅಮೆರಿಕದ ಮೊದಲ ದೇಶ ಜೋರ್ಡನ್ ಕುಷ್ಠರೋಗ ಮುಕ್ತ ದೇಶವಾಗಿ ಘೋಷಿಸಲ್ಪಡ್ತು. ಅಮೆರಿಕದ ಎರಡನೇ ದೇಶವಾಗಿ ಚಿಲಿ. 2022 ಜನಗಣತಿಯ ಮಾಸ್ಕೆಟ್ ಪ್ರಗತಿ ಮತ್ತು ವಿಕಾಸ್. ಇಂಪಾರ್ಟೆಂಟ್ ಇದೆ ಕ್ವಶನ್, ನೋಟ್ ಮಾಡ್ಕೊಳ್ಳಿ. 2027 ಸೆನ್ಸಸ್ನ ಮಾಸ್ಕಟ್ ಏನು ಅಂತ ಕೇಳ್ತಾರೆ. ಸೊ ಮಾಸ್ಕಟ್ ಏನು ಕೇಳಿದ್ರೆ ಪ್ರಗತಿ ಮತ್ತು ವಿಕಾಸ್ ಅಂತೇಳಿ. ಸೊ ಇದನ್ನ ಲಾಂಚ್ ಮಾಡಿದವರು ಯಾರು? ಲಾಂಚ್ ಮಾಡಿದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2022 ಜನಗಣತಿ ಬಗ್ಗೆ ಹೇಳೋದಾದ್ರೆ ಇದು ಪ್ರಪಂಚದ ಅತಿ ದೊಡ್ಡ ಜನಗಣತಿ. ಇದು ಇತಿಹಾಸದಲ್ಲಿಯೇ ಅತಿ ದೊಡ್ಡ ಜನಗಣತಿ. 1 ಪಾಯಿಂಟ್. ಇದೊಂದು ಕಂಪ್ಲೀಟ್ಲಿ ಅಥವಾ ಫುಲ್ಲಿ ಡಿಜಿಟಲ್ ಸೆನ್ಸಸ್. ಇದು ಡಿಜಿಟಲ್ ಸೆನ್ಸಸ್. ಈ ಸೆನ್ಸಸ್ 2 ಹಂತದಲ್ಲಿ ನಡೆಯುತ್ತೆ. ಇದೇ ತಿಂಗಳ 15ರಿಂದ ಮೊದಲ ಹಂತದಲ್ಲಿ ನಡೆಯುತ್ತೆ. 2027 ಅಲ್ಲಿ ಎರಡನೇ ಹಂತದ ಜನಗಣತಿ ನಡೆಯುತ್ತೆ. ಟ್ರೈಬ್ಸ್ ಆರ್ಟ್ಸ್ ಫೆಸ್ಟ್ 2026 ಉದ್ಘಾಟನೆ ಮಾಡಿದವರು ಯಾರು? ಸರಿಯಾದ ಉತ್ತರ ಜುಯಲ್ ಒರಾಮ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೀ ಹೆಲ್ತ್ ಮೊಬೈಲ್ ಅಪ್ಲಿಕೇಶನ್ ಲಾಂಚ್ ಮಾಡಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ಕೇರಳ. ಏನಿದು ಮೀ ಹೆಲ್ತ್ ಎನ್ನುವಂತಹ ಮೊಬೈಲ್ ಅಪ್ಲಿಕೇಶನ್ ಅಂತ ಕೇಳಿದ್ರೆ ಈ ಅಪ್ಲಿಕೇಶನ್ ಮೂಲಕ ಹೆಲ್ತ್ ಕೇರ್ ಆಕ್ಸೆಸ್ ಅನ್ನ ಇಂಪ್ರೂವ್ ಮಾಡುವಂಥದ್ದು. ಹೆಲ್ತ್ ಕೇರ್ ಆಕ್ಸೆಸ್ ಇಂಪ್ರೂವ್ ಮಾಡುವಂಥದ್ದು. ಏನಿದು ಹೆಲ್ತ್ ಕೇರ್ ಆಕ್ಸೆಸ್ ಇಂಪ್ರೂವ್ ಅಂತ ಕೇಳಿದ್ರೆ ಅಂದ್ರೆ ಕೇರಳದಲ್ಲಿ ಲಭ್ಯವಿರುವಂತಹ ಆಸ್ಪತ್ರೆಗಳು, ಬ್ಲಡ್ ಬ್ಯಾಂಕ್ಗಳು, ಲ್ಯಾಬ್ಗಳು, ಇವುಗಳನ್ನ ಗುರುತಿಸುವಂತಹ ಸರ್ಚಿಂಗ್ ಆ್ಯಪ್ ಇದು. ಕೇವಲ ಎಲ್ಲಿದೆ ಅಂತೇಳಿ ಗುರುತಿಸೋದಷ್ಟೇ ಅಲ್ಲ, ಅಲ್ಲಿರುವಂತಹ ಫೆಸಿಲಿಟಿಗಳು, ದರಗಳು, ಪ್ರತಿಯೊಂದು ಮಾಹಿತಿಯನ್ನು ನೀಡುವಂಥ ಒಂದು ಆ್ಯಪ್ ಇದು, ಮೊಬೈಲ್ ಆ್ಯಪ್ ಇದು, ಮೀ ಹೆಲ್ತ್ ಅಂತ. ಯಾವ ರಾಜ್ಯದ ಪ್ರೌಢಶಾಲಾ ವಿದ್ಯಾರ್ಥಿಗಳು ವಿಕೋಸೆಟ್ 1 ಎನ್ನುವಂತಹ ಮಿನಿ ಸ್ಯಾಟಲೈಟ್ ಒಂದು ಚಿಕ್ಕ ಉಪಗ್ರಹವನ್ನು ಲಾಂಚ್ ಮಾಡ್ತಾರೆ? ಸರಿಯಾದ ಉತ್ತರ ತಮಿಳುನಾಡು. ತಮಿಳುನಾಡಿನ ಹೈಯರ್ ಸೆಕೆಂಡರಿ ಸ್ಟೂಡೆಂಟ್ಸ್, ಗೌರ್ಮೆಂಟ್ ಹೈಯರ್ ಸೆಕೆಂಡರಿ ಸ್ಟೂಡೆಂಟ್ಸ್ ಈ ಒಂದು ವಿಕೋಸೆಟ್ 1 ಅನ್ನುವಂಥ ಮಿನಿ ಇದು ಸ್ಯಾಟಲೈಟ್ ಅನ್ನು ಲಾಂಚ್ ಮಾಡ್ತಾರೆ. ಈ ಸ್ಯಾಟಲೈಟ್ ಹೀಲಿಯಂ ಬೆಲೂನ್ ಮೂಲಕ ಲಾಂಚ್ ಮಾಡಲಾಯಿತು. ಹೀಲಿಯಂ ಇದೊಂದು ಅತಿ ಚಿಕ್ಕದಾದ ಒಂದು ಉಪಗ್ರಹವಾಗಿದ್ದು ಈ ಉಪಗ್ರಹವನ್ನ ತಮಿಳುನಾಡಿನ ಶಿವಾಂಗಿ ಜಿಲ್ಲೆಯ ಆರ್ಯಕುಡಿಯಲ್ಲಿರುವಂತಹ ಹೈಯರ್ ಸೆಕೆಂಡರಿ ಗೌರ್ಮೆಂಟ್ ಹೈಯರ್ ಸೆಕೆಂಡರಿ ಸ್ಕೂಲ್ ಮಕ್ಕಳು ಇದನ್ನ ಲಾಂಚ್ ಮಾಡಿದ್ದು. CISF ರೈಸಿಂಗ್ ಡೇ, CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, ಇದರ ರೈಸಿಂಗ್ ಡೇ ಅನ್ನ ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ 10 ಮಾರ್ಚ್. ಯಾಕಂದ್ರೆ 10 ಮಾರ್ಚ್ 1969ರಲ್ಲಿ 10 ಮಾರ್ಚ್ 1969 ಅಲ್ಲಿ CISF ಸ್ಥಾಪನೆ ಆಗುತ್ತೆ. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಇದು ಸ್ಥಾಪನೆ ಆಗಿರುವಂಥದ್ದು ಮತ್ತು ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಹೆಡ್ ಕ್ವಾರ್ಟರ್
ಇನ್ನೊಂದು ಬಹಳ ಪ್ರಮುಖವಾದ ಅಂಶ ನೋಟ್ ಮಾಡ್ಕೊಳ್ಳಿ. ಇದರ DG ಯಾರು, ಡೈರೆಕ್ಟರ್ ಜನರಲ್ ಯಾರು, ಇದರ ಮುಖ್ಯಸ್ಥರು ಪ್ರವೀರ ರಂಜನ್. CISF ನ ಮುಖ್ಯಸ್ಥರು ಅಥವಾ DG. ಇತ್ತೀಚೆಗೆ ಭಾರತ ಮಾನವ ಸಹಾಯಕ್ಕೋಸ್ಕರ ಅಂದ್ರೆ ಅಸಹಾಯದಲ್ಲಿರುವಂತಹ ಅಂದ್ರೆ ಸಮಸ್ಯೆಯಲ್ಲಿರುವಂತಹ ಮಾನವರಿಗೋಸ್ಕರ ಮನುಷ್ಯನಿಗಾಗಿ 1,000 ಮೆಟ್ರಿಕ್ ಟನ್ ಅಕ್ಕಿಯನ್ನ ಒಂದು ದೇಶಕ್ಕೆ ನೀಡುತ್ತೆ. ಹಾಗಾದ್ರೆ ಯಾವ ದೇಶಕ್ಕೆ? ಸರಿಯಾದ ಉತ್ತರ ಮಾಲವಿ ದೇಶದಲ್ಲಿನ ಬರಗಾಲಕ್ಕೆ ತತ್ತರಿಸಿ ಹೋಗಿದ್ದಂತ ಜನರಿಗೆ ಸಹಾಯ ಮಾಡೋದಕ್ಕೋಸ್ಕರ ಭಾರತ ಸರ್ಕಾರ 1,000 ಮೆಟ್ರಿಕ್ ಟನ್ ಅಕ್ಕಿಯನ್ನ ಮಾಲವಿ ದೇಶಕ್ಕೆ ನೀಡ್ತು. ಇದನ್ನ ಎಲ್ಲಿಂದ ಕಳಿಸಲಾಯಿತು ಕೇಳಿದ್ರೆ ಮಹಾರಾಷ್ಟ್ರದ ನವಶೇವ ಬಂದರಿನಿಂದ. ಮಹಾರಾಷ್ಟ್ರದ ನವಶೇವ ಬಂದರ್ನಿಂದ ಈ ಒಂದು ಅಕ್ಕಿಯನ್ನ ಕಳಿಸಲಾಯಿತು. ಭಾರತ ಮತ್ತು ಯಾವ ದೇಶದ ನಡುವೆ 2026 ಲಮಿತಿಯೆ ಎನ್ನುವಂತಹ ಮಿಲಿಟರಿ ಎಕ್ಸೈಸ್ ನಡೀತು? ಸರಿಯಾದ ಉತ್ತರ ಸಿಶಿಲಿಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಿಪ್ರಿ ರಿಪೋರ್ಟ್ ಪ್ರಕಾರ 2021ರಿಂದ 25ರ ವೇಳೆಯಲ್ಲಿ ಭಾರತ ಶಸ್ತ್ರಾಸ್ತ್ರಗಳ ಆಮದಿನಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ 2ನೇ ಸ್ಥಾನದಲ್ಲಿದೆ. ಹಾಗಾದ್ರೆ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಕೇಳಿದ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಉಕ್ರೇನ್ ಇರುವಂತದ್ದು ಶಸ್ತ್ರಾಸ್ತ್ರಗಳ ಆಮದಲ್ಲಿ. ಸೆಕೆಂಡ್ ಪ್ಲೇಸ್ ಅಲ್ಲಿ ನಮ್ಮ ಭಾರತ ಇದೆ ಮತ್ತು 3ನೇ ಸ್ಥಾನದಲ್ಲಿ ಇರುವಂತದ್ದು ಸೌದಿ ಅರೇಬಿಯಾ 3ನೇ ಸ್ಥಾನದಲ್ಲಿದೆ. ಇದನ್ನ ಜಾರಿ ಮಾಡಿದ್ಯಾರು, ಈ ರಿಪೋರ್ಟ್ ಅನ್ನು ಹೊರತಂದಿದ್ಯಾರು ಕೇಳಿದ್ರೆ ಸಿಪ್ರಿ. ಹಾಗಾದ್ರೆ ಸಿಪ್ರಿ ಅಂದ್ರೆ ಏನು ಅಂತ ಕೇಳಿದ್ರೆ ಸಿಪ್ರಿ ಅಂದ್ರೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್. ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸಿಪ್ರಿ. ಸೇ ನೋ ಟು ಫ್ರಾಕ್ಸಿ ಸರ್ಪಂಚ್ ಕ್ಯಾಂಪೇನ್ ಲಾಂಚ್ ಮಾಡಿದ ಸಚಿವಾಲಯ ಯಾವುದು? ಸರಿಯಾದ ಉತ್ತರ ಪಂಚಾಯತ್ ರಾಜ್. ಏನಿದು ಸೇ ನೋ ಟು ಪ್ರಾಕ್ಸಿ ಸರ್ಪಂಚ್ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳಾ ಅಧ್ಯಕ್ಷರು ಇರುವಂತ ಸಂದರ್ಭದಲ್ಲಿ ಅವರ ಗಂಡಂದಿರು, ಅವರ ಪತಿಯಂದಿರು ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು, ಆಡಳಿತವನ್ನು ನಡೆಸುವಂಥದ್ದು, ಕೆಲವೊಮ್ಮೆ ಹಸ್ತಕ್ಷೇಪ ಮಾಡುವಂಥದ್ದು, ಇವುಗಳನ್ನ ಸಂಪೂರ್ಣವಾಗಿ ನಿಲ್ಲಿಸುವ ಉದ್ದೇಶದಿಂದ ಸೇ ನೋ ಟು ಫ್ರಾಕ್ಸಿ ಸರ್ಪಂಚ್ ಎನ್ನುವಂಥ ಕ್ಯಾಂಪೈನ್ ಅನ್ನ ಪಂಚಾಯತ್ ರಾಜ್ ಸಚಿವಾಲಯ ಲಾಂಚ್ ಮಾಡಿತು. ಇಂಡಿಯನ್ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ನಾಗರಿಕತ್ವ ಪಡೆದ ಮೊದಲ ವ್ಯಕ್ತಿ ಯಾರು? ಸರಿಯಾದ ಉತ್ತರ ದೀಪಾಲಿ ದಾಸ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದಲ್ಲಿ ಇವರು ಈ ಒಂದು ನಾಗರಿಕತೆ ಪಡ್ಕೊಂಡ್ರು ಕೇಳಿದ್ರೆ ಅಸ್ಸಾಂನಲ್ಲಿ. ಸಿಟಿಜನ್ಶಿಪ್ ಪಡ್ಕೊಂಡಿದ್ದು ಅಸ್ಸಾಂ ರಾಜ್ಯದಲ್ಲಿ. ಸ್ಟ್ಯಾಂಡ್ ವಿತ್ ಹರ್ ಎನ್ನುವಂತಹ ಅಭಿಯಾನವನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿಯಾದ ಉತ್ತರ ತೆಲಂಗಾಣ. ಮಹಿಳೆಯರ ಸುರಕ್ಷತೆಗಾಗಿ ಸ್ಟ್ಯಾಂಡ್ ವಿತ್ ಹರ್ ಎನ್ನುವಂತಹ ಒಂದು ಅಭಿಯಾನವನ್ನು ಶುರು ಮಾಡಿತು. ಫಾರ್ಮುಲಾ 1 2026 ಆಸ್ಟ್ರೇಲಿಯನ್ ಗ್ರ್ಯಾಂಡ್ ಪ್ರಿಕ್ಸ್ ರೇಸ್ ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಜಾರ್ಜ್ ರಸೆಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯನ್ನ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಕರ್ನಾಟಕದಲ್ಲಿ. ಕರ್ನಾಟಕದ 2026ರ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯನ್ನ ಪ್ರಾರಂಭಿಸಲಾಯಿತು. ಸೊ ಇದೊಂದು ವಿಶೇಷವಾದ ಯೋಜನೆ. ಕೇಳ್ತಾರೆ ಕೃಷಿ ವಿಸ್ತಾರ ಯೋಜನೆಯ ಉದ್ದೇಶ ಅಥವಾ ಯಾವುದರ ಒಂದು ಆಬ್ಜೆಕ್ಟಿವ್ ಆಧಾರದ ಮೇಲೆ ಇದು ಇದೆ ಕೇಳಿದ್ರೆ ಕೃಷಿ ತ್ಯಾಜ್ಯದ ಮರುಬಳಕೆ. ಕೃಷಿ ತ್ಯಾಜ್ಯದ ಮರುಬಳಕೆಗಾಗಿ ಈ ಒಂದು ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆಯನ್ನ ಪ್ರಾರಂಭಿಸಲಾಯಿತು ಕರ್ನಾಟಕದಲ್ಲಿ. ಆಲ್ ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2026ರ ಪುರುಷರ ಸಿಂಗಲ್ಸ್ ವಿಜೇತರು ಯಾರು? ಸರಿಯಾದ ಉತ್ತರ ಲಿಂಗ್ ಚುನ್ ಗಿ. ಸೊ ಇದು ಆಲ್ ಇಂಗ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಇದು ಎಲ್ಲಿ ನಡೀತು ಕೇಳಿದ್ರೆ
ಇದು ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೀತು. ಇದೊಂದು ಇಂಪಾರ್ಟೆಂಟ್ ಟೂರ್ನಮೆಂಟ್ ಆಗುತ್ತೆ, ಯಾಕಂದ್ರೆ ಇದರಲ್ಲಿ ರನ್ನರ್ ಅಪ್ ಆಗಿದ್ದು ಭಾರತೀಯ. ರನ್ನರ್ ಅಪ್ ಆದವರು ಯಾರು ಹಾಗಾದ್ರೆ ಕೇಳಿದ್ರೆ ಲಕ್ಷ್ಯ ಸೇನ್. ಲಕ್ಷ್ಯ ಸೇನ್ ಅವರು ಫೈನಲ್ಸ್ ನಲ್ಲಿ ಲಿನ್ ಚುನ್ ಈ ವಿರುದ್ಧ ಸೋಲ್ತಾರೆ ಹಾಗೂ ರನ್ನರ್ ಅಪ್ ಆಗ್ತಾರೆ. ಇದು ಆಲ್ ಇಂಗ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2026 ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದಿತ್ತು. ಯಾವ ರಾಜ್ಯದಲ್ಲಿ ಮಾದಕ ವಸ್ತುಗಳ ವಿರುದ್ಧ ಆಪರೇಷನ್ ಜೆರಿಕೋವನ್ನ ನೇಮಿಸಲಾಯಿತು, ಅಂದ್ರೆ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಮಿಜೋರಾಂ ರಾಜ್ಯದಲ್ಲಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಪ್ರಾಜೆಕ್ಟ್ ಗಂಗಾ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು? ನೋಡಿ, ಪ್ರಾಜೆಕ್ಟ್ ಗಂಗಾ ಅಂದ ತಕ್ಷಣ ನಮ್ಗೆ ಏನು ತಲೆಗೆ ಬರುತ್ತೆ ಕೇಳಿದ್ರೆ ಯಾವುದೋ ಒಂದು ನೀರಾವರಿ ಯೋಜನೆ ಅನ್ಸುತ್ತೆ. ಬಟ್ ಪ್ರಾಜೆಕ್ಟ್ ಯೋಜನೆ ನೀರಾವರಿಗೆ ಸಂಬಂಧಪಟ್ಟಿದ್ದ ಯೋಜನೆ ಅಲ್ಲ. ಇದು ಹೈ ಸ್ಪೀಡ್ ಇಂಟರ್ನೆಟ್ ಇನ್ ರೂರಲ್ ಏರಿಯಾಸ್, ಉತ್ತರ ಪ್ರದೇಶದಲ್ಲಿ ಲಾಂಚ್ ಆದಂಥ ಯೋಜನೆ ಇದು. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಹೈ ಸ್ಪೀಡ್ ಇಂಟರ್ನೆಟ್ ಕೊಡುವಂಥದ್ದು. ಹೈ ಸ್ಪೀಡ್ ಇಂಟರ್ನೆಟ್ ನೀಡುವಂಥ ಒಂದು ಯೋಜನೆ. ನೋಡಿ, ಅದ್ರ ಹೆಸರಲ್ಲೇ ಇದೆ. ಗಂಗಾ ಅಂದ್ರೆ ಆಕ್ಚುಲಿ ನದಿ ನೇಮ್ ಅಲ್ಲ ಅದು. ಗಂಗಾ ಇಸ್ ಎ ಶಾರ್ಟ್ ಫಾರ್ಮ್ ಆಫ್ ಗವರ್ಮೆಂಟ್ ಅಸಿಸ್ಟೆಡ್ ನೆಟ್ವರ್ಕ್ ಫಾರ್ ಗ್ರೋತ್ ಅಂಡ್ ಅಡ್ವಾನ್ಸ್ಮೆಂಟ್ ಅಂತೇಳಿ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿದೆ. ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಕೂಡ ಹೌದು. ಇತ್ತೀಚೆಗೆ ನಿಧನರಾದ ಉತ್ಸವ ಚರಣದಾಸ ಯಾವ ನೃತ್ಯ ಪ್ರಕಾರದಲ್ಲಿ ಪ್ರಸಿದ್ಧರಾಗಿದ್ರು? ಇವರಿಗೆ 2020ರಲ್ಲಿ ಈ ನೃತ್ಯ ಪ್ರಕಾರದಲ್ಲಿ ನೀಡಿದಂತಹ ಕೊಡುಗೆಗಾಗಿ ಪದ್ಮಶ್ರೀ ಅವಾರ್ಡ್ ಕೂಡ ಆಗಿತ್ತು. ಹಾಗಾದ್ರೆ ಇವರು ಯಾವ ನೃತ್ಯ ಪ್ರಕಾರಕ್ಕೆ ಸೇರಿದ್ರು? ಆಪ್ಷನ್ಸ್ ಈ ರೀತಿ ಇದೆ: ಒಡಿಸಿ ನೃತ್ಯ, ಚಾಹು ನೃತ್ಯ, ಗೋಡಾ ನೃತ್ಯ, ಕಥಕ್. ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ. ಹಾಗೇನೆ ಮುಂದಿನ ಪಾರ್ಟ್ಗಳ ನಿರೀಕ್ಷೆಯಲ್ಲಿರಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.